ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಬೆಳಗ್ಗಿನೇ ಅಡುಗೆ ಮನೆಯಲ್ಲಿ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ನಾನು ಬೇಗನೆ ರೊಟ್ಟಿ ಹಾಕ್ತಾಯಿದ್ದೀನಿ. ಬನ್ನಿ. ಬೆಳಗ್ಗಿನೇ ಏನಕ್ಕಪ್ಪ ರೊಟ್ಟಿ ಹಾಕ್ತಿದ್ದೀನಿ ಅಂದರೆ ತರಕಾರಿ ಎಲ್ಲ ಸ್ಟಾಕ್ ಇತ್ತು. ಸೊ ಹಂಗಾಗಿ ಅಮ್ಮನಿಗೆ ಬೇರೆ ಹುಷಾರಿರಲಿಲ್ಲ, ನಾನು ಬೇರೆ ನೈಟ್ ಡ್ಯೂಟಿಗೆ ಹೋಗ್ತೀನಲ್ಲ, ಬೆಳಗ್ಗೆ ಬಂದು ನನಗೆ ಅಷ್ಟು ತರಕಾರಿ ಏನು ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಇವತ್ತು ಅಮ್ಮ ಇಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೇಗನೆ ಬಂದು ರೊಟ್ಟಿನ ಹಿಟ್ಟನ್ನು ಕಲಿಸ್ಕೊಂಡು, ಮುದ್ದೆ ಇತ್ತು, ಮುದ್ದೆನ ಕಲಿಸ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಪಲ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇವತ್ತು. ಯಾಕಂದರೆ ನಾನು ಇದನ್ನು ಮುಗಿಸ್ಕೊಂಡು ಬೇಗ ಮತ್ತೆ ಕೆಲಸಕ್ಕೆ ಹೋಗಬೇಕು. ಹಾಗಾಗಿ ನಾನು ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೋಗ್ತೀನಿ. ಅಮ್ಮನಿಗೆ ಬೇರೆ ಏನು ಆಗ್ತಿದ್ದಾರೆ, ಇನ್ನೂ ಸಂಪೂರ್ಣವಾಗಿ ಹುಷಾರಾಗಲಿ ಅನ್ನೋ ಕಾರಣಕ್ಕೆ ಅಮ್ಮನಿಗೇನು ಕೆಲಸ ಹಚ್ತಾ ಇಲ್ಲ ನಾವು. ಇವಾಗ ನಾನು ಕೆಲಸ ಮುಗಿಸ್ಕೊಂಡು ಇನ್ನೂ ರೆಡಿಯಾಗಿ ಹೋಗಬೇಕು ಗಾಯ್ಸ್. ನೋಡ್ತಿದ್ದೀರಲ್ಲ ರೊಟ್ಟಿ ಎಷ್ಟು ಸಖತ್ತಾಗಿ ಬರ್ತಿದೆ ಅಂತ. ಇದಕ್ಕೆ ಮೇನ್ ಮುದ್ದೆ ಅಥವಾ ನಾವು ಮಾಡ್ಕೊಳ್ಳುವಾಗ ಗಂಜಿ ಇದೇ ಮೇನ್ ಇರುತ್ತೆ. ಕ್ಲೀನಾಗಿ ನಾದ್ಕೊಂಡು ಉದ್ಕೊಂಡು ಬೇಯಿಸಿದರೆ ಸಖತ್ತಾಗಿ ಮನೆಯಲ್ಲೇ ಬಿಸಿ ಬಿಸಿಯಾಗಿ ರೊಟ್ಟಿನ ತಯಾರಿಸ್ಬೋದು. ನಮ್ಮ ಮನೆಯಲ್ಲಿ ಹೊರಗಡೆ ತರೋ ಅಭ್ಯಾಸ ಇಲ್ಲ ಗೈಸ್. ನಮ್ಮ ಮನೆಯಲ್ಲಿ ಹೊರಗಡೆಯಿಂದ ತೊಗೊಂಬರೋ ಏನೇ ಆಗಲಿ ಐಟಮ್ಸು ಕಮ್ಮಿನೇ ಫುಡ್ಡು. ಹಾಗಾಗಿ ಮನೆಯಲ್ಲೇ ನಮಗಿಷ್ಟ ಬಂದಿದ್ದನ್ನು ನಾವೇ ಕೈಯಾರ ತಯಾರಿ ಮಾಡಿಕೊಂಡು ಊಟ ಮಾಡ್ತೀವಿ. ನೋಡ್ತಿದ್ದೀರಲ್ವ ರೊಟ್ಟಿ ಎಷ್ಟು ಸಖತ್ತಾಗಿ ಬರ್ತಿದೆ ಅಂತ. ಏನಿಲ್ಲ ಗೈಸ್, ಮನಸ್ಸಿದ್ರೆ ಎಲ್ಲದನ್ನೂ ಮಾಡ್ಬೋದು. ಮನಸ್ಸಿಲ್ಲ ಅಂದರೆ ದುಡ್ಡು ಜಾಸ್ತಿ ಆಗಿದ್ದರೆ ಹೋಟ್ಲಿಗೆ ತೊಗೊಂಬಂದು ತಿನ್ನಬೇಕು ಅಷ್ಟೇ ಅಲ್ವಾ. ನಮಗಂತೂ ದುಡ್ಡು ಮನಸ್ಸು ಎರಡೂ ಇದೆ. ಬಟ್ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಅಡುಗೆನ ಮಾಡಿಕೊಂಡು ತಿಂತೀವಿ. ಟೈಮ್ ಎಷ್ಟೊತ್ತೇ ಆಗಲಿ. ಹೊರಗಡೆ ಊಟನ ಜಾಸ್ತಿ ನಾವು ಬಯಸಲ್ಲ. ಯಾಕಂದರೆ ಅಪ್ಪಾಜಿಗೆ ಮನೇಲಿ ಮಾಡಿದ್ದೇ ತುಂಬಾ ಇಷ್ಟ. ನೋಡ್ತಿದ್ದೀರಲ್ವ ಎಷ್ಟು ಬೇಗ ತಯಾರಾಗ್ತಿದ್ದಾವೆ ರೊಟ್ಟಿ ಅಂತ. ಏನಪ್ಪ ರೊಟ್ಟಿ ಮಾಡ್ತಾನೆ ಏನೋ ಮಾಡ್ತಾವಳೆ ಅಂತ ಅನ್ಕೋತಿದ್ದೀರಾ? ಅಪ್ಪಾಜಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಲೋಟ ಕೊಬ್ಬರಿ ಎಣ್ಣೆ ಕುಡಿತಾರೆ. ಅರ್ಧ ಲೋಟ ಅಲ್ಲ, ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಅವ್ರು ಕುಡಿತಾರೆ ಯಾವಾಗಲೂ. ಸೊ ಹಂಗಾಗಿ ಅಪ್ಪನಿಗೆ ನಾನಿವಾಗ ಕೊಬ್ಬರಿ ಎಣ್ಣೆನ ಹಾಕ್ಕೊಡ್ತಿದ್ದೀನಿ. ಅಮ್ಮನೇ ಈ ಕೆಲಸ ಎಲ್ಲ ಮಾಡ್ತಾಯಿದ್ರು. ಈಗ ಅಮ್ಮ ಮಲ್ಕೊತಾರೆ, ಜಾಸ್ತಿ ಎದ್ದಿರಲ್ಲ. ಹಾಗಾಗಿ ಅಪ್ಪಾಜಿ ಕೊಬ್ಬರಿ ಎಣ್ಣೆ ಕೊಡ್ತಾಯಿದ್ದೀನಿ. ಬನ್ನಿ. ನೋಡ್ತೀರಲ್ವ ಇವರೇನಂತಂದೆ ಕೊಬ್ಬರಿ ಎಣ್ಣೆನ ಇವಾಗ ಕುಡಿತವ್ರೆ. ಅವರಿಗೆ ಕೊಬ್ಬರಿ ಎಣ್ಣೆ ಕುಡಿದಷ್ಟು ಅವರು ಆರಾಮಾಗಿರ್ತಾರೆ. ಸೊ ಇಲ್ಲ, ನಮ್ಮಮ್ಮ ನಡುವೆ ಮಾತಾಡಿಸಿ ನಮ್ಮನ್ನು ಡಿಸ್ಟರ್ಬ್ ಮಾಡ್ತವ್ರೆ ಗಾಯ್ಸ್. ಇವರೇ ನಮ್ಮಮ್ಮಗೆ ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ, ಹೋಗಿ ಬಂದು ಕೆಲಸ ಮಾಡ್ತಾವಳೆ ಅಂತ. ನಾನು ಏನಾರು ಒಂದು ಮಾಡ್ತೀನಿ ಕೂತ್ಕೊಂಡು ಅಂತ ಅಮ್ಮನಿಗೆ ಈ ಥರ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀನಿ. ಕೆಳಗೆ ಕೂತ್ಕೊಂಡು ಉದ್ದಕ್ಕಾಗಲ್ಲ ಅಲ್ವಾ, ಅದಕ್ಕೆ ಈ ಥರ ಹೆಂಗೆ ನಾವು ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಏನು ತಾತ ನೀವು, ಬನ್ನಿ ಟೀ ಕುಡಿಯೋಣ. ಬೆಳಗ್ಗೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ, ಅಲ್ಲಿಂದ ಇಲ್ಲಿವರೆಗೂ ಒಂದು 2-3 ಸಲ ನಾನು ಟೀ ಕುಡ್ದಿದ್ದೀನಿ. ರೊಟ್ಟಿ ಮಾಡ್ತಾನೆ, ಇತ್ಲಾಗ ರೊಟ್ಟಿನೂ ಮಾಡ್ದಂಗಿರ್ಬೇಕು, ಇತ್ಲಾಗ ಟೀನೂ ಕುಡ್ದಂಗಿರ್ಬೇಕು. ಹೆಂಗೆ ನಾವು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಕೊನೆಗೂ ಟೀ ಕುಡ್ದಿದ್ದಾಗೋಯ್ತು ಗೈಸ್. ಟೀ ಕುಡಿತಾನೆ, ರೊಟ್ಟಿನೂ ಮುಗಿಸಾಯ್ತು. ನೋಡ್ತಿದ್ದೀರಲ್ವ ರೊಟ್ಟಿ ಪುಟ್ಟಿಯಲ್ಲಿಡಬೇಕು, ಬಟ್ ಪುಟ್ಟಿ ಸಿಗಲಿಲ್ಲ. ಹಂಗಾಗಿ ಪಲ್ಯನೂ ಕೂಡ ರೆಡಿ ಮಾಡಿದ್ದೀನಿ. ಕೋಸ್ಗಡ್ಡೆ ಪಲ್ಯ. ಸೊ ಅದು ನನಗೆ ತುಂಬಾ ಇಷ್ಟ. ಬೇಳೆ ಹಾಕಿ ಕೋಸ್ಗಡ್ಡೆ ಜೊತೆಗೆ ಮಾಡಿರೋ ಪಲ್ಯ. ಸೊ ನಾನು ಬೆಳಗ್ಗೆ 7 ಗಂಟೆಗೆ ಬಂದು ರೊಟ್ಟಿ ಮಾಡಿ ಪಲ್ಯ ಮಾಡಿದ್ದೀನಿ ಗೈಸ್. ನೋಡ್ತಿದ್ದೀರಲ್ವ. ಓಕೆ, ಇವಾಗ ನಾನು ರೆಡಿ ಆಗಬೇಕು. ರೆಡಿಯಾಗಿ ಹೋಗೋಣ ನೆಕ್ಸ್ಟ್. ಓಕೆ, ನಾನಿವಾಗ ಈ ಥರ ರೆಡಿಯಾಗಿದ್ದೀನಿ. ಅಮ್ಮ ಯಾವಾಗಲೂ ನನಗೆ ತಲೆನೇ ಬಾಚೋದು. ತಲೆ ಬಾಚಿ ಕ್ಲೀನಾಗಿ ಜಡೆ ಹಾಕಿ ಕಳಿಸ್ತಾರೆ. ಇಲ್ಲ ಅಂದರೆ ಒಂದೊಂದು ದಿನ ನಾನೇ ತುರುಬನ್ನ ಕಟ್ತೀನಿ, ಜಡೆ ಹಾಕ್ಕೊಳಕ್ಕೆ ಬರಲ್ಲ ನನಗೆ. ಹಂಗಾಗಿ ಅಮ್ಮನ ಕೈಯಿಂದನೇ ತಲೆ ಬಾಚ್ಕೊಂಡು ಹೋಗ್ತೀನಿ. ಎಲ್ಲರೂ ನಗ್ತಾರೆ, ಈ ಮಕ್ಕಳು ಮದ್ವೆಗೆ ಬಂದರು ಇವಾಗಲೂ ತಲೆ ಬಚ್ಕೊತೀಯಲ್ಲ ಅಂತ. ಆಮೇಲೆ ಸ್ವಸ್ತ್ರ ಕೈಯಲ್ಲಿ ತಲೆ ಬಚ್ಕೊತೀನಿ ಗೈಸ್ ನಾನು. ಅಮ್ಮ ಓಯ್ ಓಯ್ ಸುಬ್ಬೆ ಓಯ್
ಅಗ್ಗ 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 ಏನು ಮಾಡಕ್ಕೆ ಹೋದೆ? ಡಿಂಗ ಚಕ್ಕ ಡಿಂಗ ಚಕ್ಕ ಡಿಂಗ ಚಕ್ಕ ಅಮ್ಮ ಡಿಂಗ ಚಕ್ಕ ಡಿಂಗ ಚಕ್ಕ. ಅಂತೂ ಇಂತೂ ಕೊನೆಗೂ ನಮ್ಮಮ್ಮ ನನಗೆ ಜಡೆ ಹಾಕೇ ಬಿಟ್ರು. ಜಡೆ ಹಾಕ್ಸ್ಕೊಂಡು ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ ಗೈಸ್. ಓಕೆ, ಇವಾಗ ಬೇಕಾ ಸ್ವಲ್ಪ ಹೊಟ್ಟೆಗೆ ತಿನ್ಕೋತಾ ಕೂತ್ರೆ ಟೈಮ್ ಆಗುತ್ತೆ. ಹಂಗಾಗಿ ಬಾಕ್ಸನ್ನು ತೊಗೊತೀನಿ. ಬಾಕ್ಸಿಗೆ ಕಟ್ಕೊಂಡು ಹೊರಡಬೇಕು ಕೆಲಸಕ್ಕೆ. ನಮ್ಮಮ್ಮನಿಗೆ ಹೇಳ್ತಿದ್ದೀನಿ ಟೈಟಾಗಿ ಹಾಕಿ ಅಮ್ಮ ಅಂತ. ಯಾಕೆಂದರೆ ಹೋಗಿ ಬರೋ ತನಕ ಒಂದು ಕೂದಲು ಹರಡಿರಬಾರ್ದು. ಸೊ ಹಂಗಾಗಿ ನಮ್ಮಮ್ಮ ನೀಟಾಗಿ ಜಡೆ ಹಾಕ್ತಾರೆ. ಬನ್ನಿ ಹೊರಡೋಣ. ಬನ್ನಿ 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 ಗಾಯ್ಸ್. ಇವಾಗ ನಾನು ಬಾಕ್ಸಿಗೆ ಪಲ್ಯ ಹಾಕ್ಕೊತಿದ್ದೀನಿ. ಸೊ ಇಲ್ಲೇ ಊಟ ಮಾಡ್ಕೊತ ಕೂತ್ರೆ ಬೆಳಗ್ಗೆ ತಿಂಡಿ ಊಟ ನಮ್ಮದು ಇದೆ. ತಿಂಡಿ ಆಲ್ಮೋಸ್ಟ್ ಕಮ್ಮಿನೇ ನಮ್ಮ ಮನೇಲಿ, ಹೇಳಿದ್ದೀನಿ ನಮಗೆ ಮುಂಚೆನೇ. ಹೊಟ್ಟೆ ತುಂಬ ನಾವು ಬೆಳಗ್ಗಿನೇ ಊಟ ಮಾಡಿಬಿಡ್ತೀವಿ. ಯಾಕಂದರೆ ಅಪ್ಪನಿಗೆ ಶುಗರ್ ಇರೋದ್ರಿಂದ, ಅಮ್ಮನ ಹುಷಾರಿಲ್ಲದ ಕಾರಣ ಎಣ್ಣೆ ಪದಾರ್ಥನ ಅವಾಯ್ಡ್ ಮಾಡ್ತಿದ್ದೀವಿ. ಬೆಳಗ್ಗಿನೇ ರೊಟ್ಟಿ ಪಲ್ಯ ಮಾಡಿದ್ದೀನಿ. ಸೊ ಅದನ್ನು ನಾನು ಸ್ವಲ್ಪ ಬಾಕ್ಸಿಗೆ ಕಟ್ಕೊಂಡು ಅಲ್ಲಿ ನೆಮ್ಮದಿ ಕೂತ್ಕೊಂಡು ತಿಂತೀನಿ. ಯಾಕೆಂದರೆ ಇಲ್ಲಿ ತುಂಬ ಅವಸರ ಆಗುತ್ತೆ, ತಿಂದಿದ್ದು ಹೊಟ್ಟೆಗೂ ಹತ್ತಲ್ಲ. ಅದಕ್ಕೆ ಹೆಂಗೆ ಆಗಿರ್ಬೋದು ಅಂತ ಸ್ವಲ್ಪ ಟೇಸ್ಟ್ ನೋಡಿದೆ, ಚೆನ್ನಾಗಿತ್ತು. ಹಾಗಾಗಿ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಯಾರಾದರೂ ಒಬ್ಬರು ಸಿಗ್ತಾರೆ. ಸೊ ಅವ್ರ ಜೊತೆನೂ ಶೇರ್ ಮಾಡಿಕೊಂಡು ತಿನ್ನಬೇಕಲ್ವ. ಹಾಗಾಗಿ ಬಾಕ್ಸಿಗೆ ಕಟ್ಕೊತಿದ್ದೀನಿ. ರೊಟ್ಟಿ ನಾನು 4 ರೊಟ್ಟಿ ತೊಗೊತೀನಿ. ಏನಕ್ಕಪ್ಪ 4 ರೊಟ್ಟಿ, 4 ರೊಟ್ಟಿ ತಿಂತಾಳೆ ಇವಳು ಅಂತ ಅಂದ್ಕೋಬೇಡಿ. ಏಕೆಂದರೆ ಅಲ್ಲಿ ವಾರ್ಡನ್ಸು ಯಾರಾದರೂ ಇರ್ತಾರಲ್ವ, ಹಾಗಾಗಿ ಯಾರಾದರೂ ವಾರ್ಡನ್ಸ್ ಇದ್ದರೆ ನಾನೊಬ್ಳು ಹೆಂಗೆ ತಿನ್ನೋಕ್ಕಾಗುತ್ತೆ. ಅವ್ರಿಗೂ ಒಂದನ್ನು ಶೇರ್ ಮಾಡಿ ತಿಂತೀನಿ ಅಲ್ವಾ. ಏನೇ ಆಗಲಿ ಹೊರಗಡೆ ಇದ್ದಾಗ ಯಾರಾದರೂ ಇದ್ದಾಗ ಬಿಟ್ಟು ತಿನ್ನೋಕ್ಕೆ ಮನಸ್ಸು ಬರಲ್ಲ. ಅವ್ರಿಗೂ ಕೊಟ್ಟು ನಾವು ತಿಂದರೆ ಮೈಗೆ ಹತ್ತುತ್ತೆ. ಬಾಕ್ಸನ್ನು ಕಟ್ಟಾಯಿತು. ಬರೀ ರೊಟ್ಟಿ ಪಲ್ಯ ಸಾಲಲ್ಲ, ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಏನಾರು ಬೇಕಲ್ವ. ಅದಕ್ಕೆ ಒಂದು ಮನೆಯಲ್ಲಿ ಮೂಲಂಗಿ ಇತ್ತು. ಸೊ ಹಂಗಾಗಿ ಮೂಲಂಗಿನ ಕ್ಲೀನಾಗಿ ಒಂದು ಅರ್ಧ ಸಾಕು ನನಗೆ. ಮನೇಲಿ ಅರ್ಧ ಇಟ್ಕೊತಾರೆ ಅವರು, ಮನೇಲಿ ಅಮ್ಮ ಹೆಚ್ಕೊಂಡು ತಿಂತಾರೆ ಅಂತ. ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತುರ್ಕೊಂಡು ಅದನ್ನು ನೀಟಾಗಿ ಹೆಚ್ಕೊಂಡು ತೊಗೊಂಡೋಗ್ತಿದ್ದೀನಿ. ಯಾಕೆಂದರೆ ಮೂಲಂಗಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಸಬ್ಬೆ ಸೊಪ್ಪಾಗಿರ್ಬೋದು, ಈ ಥರ ಐಟಮ್ಸು ಇದ್ದರೆ ರೊಟ್ಟಿ ಒಂದು ತಿನ್ನೋದಕ್ಕಿಂತ 2 ರೊಟ್ಟಿ ಜಾಸ್ತಿ ಹೋಗುತ್ತೆ ಅಲ್ವಾ. ನನಗೆ ತುಂಬಾ ಇಷ್ಟ. ಸೈಡು ಮೂಲಂಗಿ ಏನಾದರೂ ಇರಬೇಕು, ಇಲ್ಲಾಂದರೆ ಸಬ್ಬೆ ಸೊಪ್ಪು ಅಂತಾರಲ್ಲ ಅದೂ ಇರಬೇಕು. ಇಲ್ಲ ಅಂದರೆ ಏನಂತಾರೆ ನೀರುಳ್ಳಿನೂ ಇರಬೇಕು, ಸೈಡಿಗೆ ಒಂದು ನಿಂಬು ಇರಬೇಕು ಅಲ್ವಾ. ಇಷ್ಟು ಐಟಮ್ ಇದ್ದರೆ ರೊಟ್ಟಿ ಪರ್ಫೆಕ್ಟ್. ರೊಟ್ಟಿ ಮನಸ್ಫೂರ್ತಿಯಾಗಿ ತಿಂದು ಅಷ್ಟು ಖುಷಿಯಾಗುತ್ತೆ. ಅದನ್ನು ತಿಂದ್ರೇ ನನಗೆ, ಅದೆಲ್ಲ ಐಟಮ್ ಇದ್ದರೆ ನನಗೆ ತಿಂದಿದ್ದೀನಿ ರೊಟ್ಟಿನ ಇವತ್ತು ಹೊಟ್ಟೆ ತುಂಬ ಅಂತ ಅನಿಸುತ್ತೆ ಗೈಸ್. ಓಕೆ, ಇವಾಗ ಅದನ್ನು ನಾನು ನೀಟಾಗಿ ಹೆಚ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಹೆಚ್ಕೊಂಡು ಹೋಗೋಣ. ನನಗೆ ಬೇರೆ ಟೈಮ್ ಆಗ್ತಿದೆ. ನಾನು ಅಲ್ಲಿಂದನೇ ನನ್ನ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಇವತ್ತು ರೊಟ್ಟಿ ಮಾಡೋದಕ್ಕೋಸ್ಕರ ಬೆಳಗ್ಗೆ ಮಾರ್ನಿಂಗ್ ನನ್ನ ಮಗನಿಗೆ ಫೋನ್ ಮಾಡಿಕೊಂಡು ಮನೆಗೆ ಬಂದು ಇಷ್ಟು ಐಟಮ್ನ ಮಾಡಿಕೊಂಡು ಅಮ್ಮ ಅಪ್ಪಾಜಿಗೆ ಮಾಡಿಟ್ಟು, ಮಕ್ಕಳಿದ್ದಾರಲ್ವ ಅವ್ರಿಗೂ ಮಾಡಿಟ್ಟು ಹೋಗ್ತಾಯಿದ್ದೀನಿ. ಹೊರಡೋಕ್ಕಿಂತ ಮುಂಚೆ ಇನ್ನೊಂದು ಲೋಟ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಕುಡಿತಾಯಿದ್ದೀನಿ. ಏಕೆಂದರೆ ಊಟ ಮಾಡಿಲ್ಲ ಅಲ್ವಾ, ಹಾಗಾಗಿ ಹೋದ ತಕ್ಷಣ ಹೊಟ್ಟೆ ಹಸಿಬಾರ್ದಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದು ನೆಮ್ಮದಿಗೆ ಹೊರಡ್ತಾ ಇದ್ದೀನಿ ಗೈಸ್. ನಿಮ್ಮದು ಎಲ್ಲರದು ಟೀ ಟಿಫನ್ ಎಲ್ಲ ಮುಗೀತಾ? ನಾನಿವಾಗ ಈ ಥರ ರೆಡಿಯಾಗಿದ್ದೀನಿ. ಇದು ತುಂಬ ಹಳೇ ಡ್ರೆಸ್ಸು ಗೈಸ್. ಹಳೇ ಡ್ರೆಸ್ ಅಂದರೆ ಹಳೇ ಡ್ರೆಸ್ಸು ಎಲ್ಲ ಮೂಟೆ ಕಟ್ಟಿ ಬಿಸಾಕಿದ್ದೆ. ಇವಾಗ ಇವೆಲ್ಲ ನಮಗೆ ಯೂಸ್ ಆಗ್ತಿದೆ ನೋಡಿ ಗೈಸ್ ಅಲ್ವಾ. ಕೊನೆಗೂ ಹೊರಟೇ ಬಿಟ್ವಿ, ನಾನು ನನ್ನ ಮಗ. ಅವನು ನನ್ನನ್ನು ಕೆಲಸದ ಹತ್ರ ಡ್ರಾಪ್ ಮಾಡಿ ಅವನು ಕೂಡ ಕಾಲೇಜಿಗೆ ಹೊರಡ್ತಿದ್ದಾನೆ ಗೈಸ್. ಕೊನೆಗೂ ಹಾಸ್ಟೆಲ್ ಹತ್ರ ಬಂದ್ವಿ. ಸೊ ಇಲ್ಲೊಂದು ಚೇರ್ ಹಾಕಿದ್ರು. ಸೊ ಹಂಗಾಗಿ ಚೇರ್ ಮೇಲೆ ಕೂತ್ಕೊಂಡು ಒಂದು ಸೆಲ್ಫಿ ತೊಗೊಂಡು ಹಾಸ್ಟೆಲೊಳಗೆ ಹೋಗೋಣ ಅಂತ ಕೂತ್ಕೊಂಡೆ ಗೈಸ್. ಇವತ್ತಿನ ನನ್ನ ಲಾಗ್ ಹೀಗಿತ್ತು.
ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನನ್ನ ಲೈಫ್ ಅಲ್ಲಿ ಏನೇನು ನಡೆಯುತ್ತೆ ಅದನ್ನು ಪ್ರತಿದಿನ ನಾನು ಏನು ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈಗ ದಾರಿಯಲ್ಲಿ ಬರ್ತಾ ಹೇಳ್ತಾಯಿದ್ರು, ನಿಮ್ಮದು ಲಾಗ್ ಏನು, ಯಾವ ಕಂಟೆಂಟ್ ಇಟ್ಕೊಂಡು ನೀನು ಲಾಗ್ ಮಾಡ್ತಿದ್ಯಾ ಅಂತ ಒಬ್ಬರು ಆಂಟಿ ಕೇಳಿದ್ರು. ನಾನು ಕಂಪಲ್ಸರಿ ನಾನು ಕುಕ್ಕಿಂಗೇ ಲಾಗ್ ಮಾಡ್ತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಂದೆಲ್ಲ ಮಿಕ್ಸಿಂಗ್ ಇರುತ್ತೆ. ನಾನು ಇವತ್ತೇನು ಮಾಡ್ತಿದ್ದೀನೋ ಅದನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಕಂಪಲ್ಸರಿ ಅದೇ ಮಾಡ್ತಿದ್ದೀನಿ, ನಾನು ಇದೇ ನನ್ನ ಲೈಫ್ ಜರ್ನಿ, ನಾನು ಅಂತ ನಾನೇನು ಹೇಳ್ಕೊತಿಲ್ಲ. ಇವತ್ತು ನಾನು ಇಲ್ಲಿ ಕೆಲಸಕ್ಕೆ ಬಂದರೆ ನನ್ನ ಕೆಲಸದಲ್ಲಿ ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ, ಮನೇಲಿದ್ದರೆ ಮನೇಲಿ ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ, ಕುಕ್ಕಿಂಗ್ ಏನಾದರೂ ಒಂದು ಅಡುಗೆ ಮಾಡೋದಿದ್ದರೆ ಅಡುಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ಎಲ್ಲರೂ ಹೋಗೋದಿದ್ರೆ ಎಲ್ಲರೂ ಹೋಗ್ತೀನಿ ಅಂತ ತೋರಿಸ್ತೀನಿ, ಬಟ್ಟೆ ತೊಗೊಳಕ್ಕೆ ಹೋದ್ರು ಅದೇ ನನಗೆ ಏನೇನು ಮಾಡ್ತೀನಿ ನನ್ನೆಲ್ಲ ಮಿಕ್ಸಿಂಗ್ ಇರುತ್ತೆ ನನ್ನ ವ್ಲಾಗಲ್ಲಿ. ಕಂಪಲ್ಸರಿ ಇದೇ ಮಾಡ್ತೀನಿ ಅದೇ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಓಕೆ, ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಿದ್ದೀನಿ. ಎಲ್ಲದಕ್ಕಿಂತ ಮುಂಚೆ ಪ್ಲೀಸ್ ಎಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬ್ರನ್ನ ಬೆಳೆಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಗೈಸ್, ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತೀನಿ ಗೈಸ್. ಓಕೆನಾ, ಬಾಯ್.